ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2019ರಲ್ಲಿ ರಿಲೀಸ್ ಆಗಿದ್ದ ಡಂಬೋ ಮೂವಿಯ ಸ್ಟೋರಿಯನ್ನ ನೋಡೋಣ. ಸರ್ಕಸ್ ಅಲ್ಲಿ ಒಂದು ಹೆಣ್ಣು ಆನೆ ಮರಿ ಆಗ್ತಾಗ ಈ ಮರಿ ಆನೆ ಬೇರೆ ಆನೆಗಳ ರೀತಿ ಇರಲ್ಲ. ಕಿವಿ ತುಂಬಾನೇ ದೊಡ್ಡದಾಗಿ ಇದೆ. ಸರ್ಕಸ್ ಓನರ್ಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ. ಏನೋ ಡಿಫೆಕ್ಟ್ ಇರೋ ಆನೆ ಹುಟ್ಟಿದೆ ಅಂತ. ಆದ್ರೆ ಅದಕ್ಕೆ ಹಾರುವಂತ ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಇದನ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಹಣ ಗಳಿಸೋಕೆ ಶುರು ಮಾಡೋದಷ್ಟೇ ಅಲ್ಲ, ಆ ಮರಿ ಆನೆಯನ್ನ ತನ್ನ ತಾಯಿಯಿಂದ ದೂರ ಮಾಡ್ತಾರೆ. ತನ್ನ ತಾಯಿಯಿಂದ ದೂರ ಆದ ನೋವಲ್ಲಿ ಇದ್ದ ಈ ಮರಿ ಆನೆಯನ್ನ ತನ್ನ ತಾಯಿಯ ಜೊತೆ ಮೀಟ್ ಮಾಡ್ಸೋಕೆ ಇಬ್ರು ಮಕ್ಕಳು ಮತ್ತೆ ಅವನ ತಂದೆ ಏನೆಲ್ಲ ಸಾಹಸ ಮಾಡ್ತಾರೆ ಅನ್ನೋದೇ ಈ ಮೂವಿಯ ಸ್ಟೋರಿ. ಮತ್ತೆ ಈ ಮೂವಿ ಸ್ನೇಹಿತರೆ 1941ರಲ್ಲಿ ರಿಲೀಸ್ ಆಗಿದ್ದ ಡಿಸ್ನಿ ಆನಿಮೇಟೆಡ್ ಮೂವಿ ಡಂಬೋನ ಲೈವ್ ಆಕ್ಷನ್ ರೀಮೇಕ್ ಆಗಿದೆ. ಸೊ ಈ ಮೂವಿಯ ಸ್ಟೋರಿಯ ಕಡೆ ಹೋಗಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈ ಮೂವಿಯ ಕತೆ ನಡೆಯೋದು 1919ರಲ್ಲಿ. ಮೆಡಿಚಿ ಬ್ರದರ್ಸ್ ಅನ್ನೋ ಹೆಸರಿನ ಸರ್ಕಸ್ ಫ್ಲೋರಿಡಾ ಇಂದ ಹೊರಟು ಒಂದಾದ್ಮೇಲೆ ಒಂದು ಊರಲ್ಲಿ ಶೋ ಅನ್ನ ತೋರಿಸ್ತಾ ಈಗ ಜಾಪ್ಲಿನ್ ಅನ್ನೋ ಊರಿಗೆ ಬಂದು ಕ್ಯಾಂಪ್ ಹಾಕ್ತಾ ಇದ್ದಾರೆ. ಇದೇ ಸಮಯಕ್ಕೆ ಇನ್ನೊಂದು ಟ್ರೈನ್ ಇಲ್ಲಿಗೆ ಬರುತ್ತೆ. ಈ ಟ್ರೈನ್ ಅಲ್ಲಿ ಮೊದಲನೇ ವಿಶ್ವ ಯುದ್ಧವನ್ನ ಮುಗಿಸ್ಕೊಂಡು ಬಂದಿರೋ ಸೈನಿಕರಿದ್ದಾರೆ. ಮೆಡಿಚಿ ಬ್ರದರ್ಸ್ ಸರ್ಕಸ್ ಅಲ್ಲಿ ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ವರ್ಕ್ ಮಾಡ್ತಿದ್ದ ಹೋಲ್ಟ್ ಅನ್ನೋ ವ್ಯಕ್ತಿ ಕೂಡ ವಾಪಸ್ ಬಂದಿದ್ದಾನೆ. ಆದ್ರೆ ಯುದ್ಧದಲ್ಲಿ ತನ್ನ ಒಂದು ಕೈಯನ್ನ ಕಳ್ಕೊಂಡಿದ್ದಾನೆ. ಈಗ ತನ್ನ ಮಕ್ಕಳು ಮಿಲ್ಲಿ ಮತ್ತೆ ಜೋ ಅನ್ನ ಮೀಟ್ ಮಾಡಿ ಇವನಿಗೆ ತುಂಬಾನೇ ಖುಷಿ ಆಯ್ತು. ಸರ್ಕಸ್ ಅಲ್ಲಿರೋ ತನ್ನ ಫ್ರೆಂಡ್ಸ್ ಅನ್ನೆಲ್ಲ ಇವನು ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ಹಾವಾಡಿಗ ಪರಮೇಶ್ ಕೂಡ ಇವನ್ಗೆ ಸಿಗ್ತಾರೆ. ನಂತರ ಈ ಸರ್ಕಸ್ ನ ಓನರ್ ಮ್ಯಾಕ್ಸ್ ಹೋಲ್ಟ್ ಹತ್ರ ಮಾತಾಡ್ಬೇಕಾದ್ರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಏನಂದ್ರೆ ಸ್ಪ್ಯಾನಿಷ್ ಫ್ಲೂ ಪ್ಯಾಂಡಮಿಕ್ ನ ಕಾರಣದಿಂದ ಈ ಸರ್ಕಸ್ ಅಲ್ಲಿ ತುಂಬಾನೇ ಜನ ಸಾವನ್ನಪ್ಪಿರ್ತಾರೆ. ಅವರಲ್ಲಿ ಹೋಲ್ಟ್ ನ ಹೆಂಡತಿ ಆನಿ ಕೂಡ ಒಬ್ಳು. ಹೋಲ್ಟ್ ಮತ್ತೆ ಆನಿ ಇಬ್ರು ಕುದುರೆಗಳ ಜೊತೆ ಸರ್ಕಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು. ಆದ್ರೆ ಆನಿ ಸಾವನ್ನಪ್ಪಿ ಆದ್ಮೇಲೆ ಹೋಲ್ಟ್ ಕೂಡ ಯುದ್ಧಕ್ಕೆ ಹೋಗಿದ್ರಿಂದ ಅವರ ಕುದುರೆಗಳನ್ನ ಮ್ಯಾಕ್ಸ್ ಮಾರ್ಬಿಟ್ಟಿರ್ತಾನೆ. ಇಷ್ಟೆಲ್ಲ ತುಂಬಾನೇ ಪ್ರಾಣಿಗಳು ಮತ್ತೆ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಮಾರ್ಕೊಂಡಿದ್ದಾನೆ, ಹಣದ ಸಮಸ್ಯೆ ಇದೆ ಅಂತ. ಆದ್ರೆ ಇಷ್ಟನ್ನೆಲ್ಲ ಮಾರಿದ್ರು ಕೂಡ ಒಂದೇ ಒಂದು ಏಷ್ಯನ್ ಹೆಣ್ಣು ಆನೆಯನ್ನ ತಗೊಂಡ್ ಬಂದಿದ್ದಾನೆ. ಇದರ ಹೆಸರು ಜಂಬೋ ಅಂತ. ಇದು ಇಷ್ಟರಲ್ಲೇ ಮರಿ ಹಾಕೋ ಸಾಧ್ಯತೆ ಇದೆ. ಅದಕ್ಕೆ ಹೋಲ್ಟ್ ನ ಆನೆಯನ್ನ ನೋಡ್ಕೊಳ್ಳೋದಕ್ಕೆ ಮತ್ತೆ ಅದರ ಜೊತೆ ಪರ್ಫಾರ್ಮ್ ಮಾಡೋ ಜವಾಬ್ದಾರಿಯನ್ನ ಮ್ಯಾಕ್ಸ್ ಇವನಿಗೆ ಕೊಡ್ತಾನೆ. ನೆಕ್ಸ್ಟಿನಲ್ಲಿ ಹೋಲ್ಟ್ ತನ್ನ ಮಗಳು ಮಿಲ್ಲಿಗೆ ಹೇಳ್ತಾ ಇದ್ದಾನೆ, ನೀನು ಕೂಡ ಯಾವ್ದಾದ್ರು ಸ್ಟಂಟ್ ಅಥವಾ ಏನಾದ್ರೂ ಕಲ್ತ್ಕೊಂಡು ಸರ್ಕಸ್ ಅಲ್ಲಿ ಪರ್ಫಾರ್ಮ್ ಮಾಡು ಅಂತ. ಆದ್ರೆ ಇದೆಲ್ಲ ಮಿಲ್ಲಿಗೆ ಇಷ್ಟ ಇಲ್ಲ. ಇವಳು ಸೈಂಟಿಸ್ಟ್ ಆಗ್ಬೇಕು, ಸೈಂಟಿಫಿಕ್ ಡಿಸ್ಕವರೀಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಇವತ್ ರಾತ್ರಿ ಜಂಬೋ ಸಣ್ಣ ಕಿಟಕಿಯಿಂದ ಹೊರಗೆ ಪಕ್ಷಿಗಳು ಹಾರಾಡ್ತಿರೋದನ್ನ ನೋಡಿ ಬೇಜಾರಾಗಿದೆ. ಯಾಕಂದ್ರೆ ಪಕ್ಷಿಗಳು ಆರಾಮಾಗಿ ಹೊರಗಡೆ ಫ್ರೀ ಆಗಿ ಹಾರಾಡ್ತಿದಾವೆ. ಇದೇ ಜಂಬೋ ಅನ್ನ ಕೂಡಾಕಿದ್ದಾರೆ. ಮುಂದಿನ ದಿನ ಬೆಳಗ್ಗೆ ಈ ಪ್ರಾಣಿಗಳ ಟ್ರೈನರ್ ಆದ ರೂಫಸ್ ಎಲ್ಲಾ ಆನೆಗಳನ್ನ ಹೊರಗೆ ಕರ್ಕೊಂಡ್ ಬರ್ಬೇಕಾದ್ರೆ ಜಂಬೋ ಮಾತ್ರ ಹೊರಗೆ ಬರ್ತಾ ಇಲ್ಲ ಅಂತ ತುಂಬಾನೇ ಫೋರ್ಸ್ ಮಾಡ್ತಿದ್ದಾರೆ. ಅದಕ್ಕೆ ಮಿಲ್ಲಿ ಮತ್ತೆ ಜೋ ಹೋಗಿ ಹೋಲ್ಟ್ ನ ಕರ್ಕೊಂಡು ಬಂದಾಗ ಇವನು ರೂಫಸ್ಗೆ ಹೊಡೆದು ಕಳಿಸ್ತಾನೆ, ಅದಕ್ಕೆ ತೊಂದರೆ ಕೊಡ್ಬೇಡ ಅಂತ. ಜಂಬೋ ಯಾಕೆ ಹೊರಗೆ ಹೋಗ್ತಿಲ್ಲ ಅಂದ್ರೆ ಅದು ಗಂಡು ಮರಿ ಆನೆಗೆ ಜನ್ಮ ನೀಡಿದೆ. ಮ್ಯಾಕ್ಸ್ ಜಂಬೋ ಮರಿ ಹಾಕಿದೆ ಅನ್ನೋದನ್ನ ಕೇಳಿಸ್ಕೊಂಡು ಅಕೌಂಟ್ಸ್ ನ ನೋಡ್ಕೊಳ್ಳೋ ವ್ಯಕ್ತಿ ರಾಂಗ್ ಆಗಿ ಹೇಳ್ತಾನೆ. ತಕ್ಷಣ ನ್ಯೂಸ್ ಪೇಪರ್ ಪ್ರೆಸ್ಗೆಲ್ಲ ನಮ್ ಸರ್ಕಸ್ ಅಲ್ಲಿ ಇನ್ಮೇಲೆ ಮರಿ ಆನೆ ಕೂಡ ಇರುತ್ತೆ ಅಂತ ತಿಳಿಸು ಅಂತ ಹೇಳಿ ಮರಿ ಆನೆಯನ್ನ ನೋಡೋಕೆ ಬಂದಾಗ ಇದರ ಕಿವಿ ತುಂಬಾನೇ ದೊಡ್ಡದಿದೆ. ಇದೇನ್ ಆನೆ ತರಾನೇ ಇಲ್ಲ, ಇದನ್ನ ಜನ ನೋಡಿದ್ರೆ ನಗಾಡ್ತಾರೆ ಅಷ್ಟೇ ಅಂತ ನ್ಯೂಸ್ ಅವ್ರಿಗೆ ಈ ವಿಷಯ ಹೇಳ್ಬೇಡ ಅಂತ ರಾಂಗೋಗೆ ಹೇಳ್ತಾನೆ. ಆದ್ರೆ ರಾಂಗೋ ಆಲ್ರೆಡಿ ಈ ಕೆಲಸವನ್ನ ಮಾಡಿದಾನೆ. ಈಗ ಏನು ಮಾಡಕ್ಕಾಗಲ್ಲ, ಅದರ ಕಿವಿ ಕಾಣ್ದಲೇ ಇರೋ ಹಾಗೆ ನೀನೇನಾದ್ರೂ ಮಾಡ್ಬೇಕು ಅಂತ ಹೋಲ್ಟ್ಗೆ ಹೇಳಿ ಹೋಗ್ತಾನೆ ಮ್ಯಾಕ್ಸ್. ನಾಳೆ ಶೋ ಇರೋದ್ರಿಂದ ಮ್ಯಾಕ್ಸ್ ಹೋಲ್ಟ್ಗೆ ಅಂತ ಒಂದು ನಕಲಿ ಕೈಯನ್ನ ಬಟ್ಟೆಯಿಂದ ಹೊಲಿಸ್ಕೊಂಡ್ ಬಂದ್ ಕೊಡ್ತಾನೆ. ಸರ್ಕಸ್ ಅಲ್ಲಿ ಮಕ್ಕಳು ಇವನ ಕಟ್ಟಾಗಿರೋ ಕೈಯನ್ನ ನೋಡಿ ಹೆದರ್ಕೋಬಾರ್ದು ಅಂತ. ಒಂದು ಟೆಂಟ್ ನ ಒಳಗೆ ಮಿಲ್ಲಿ ಮತ್ತೆ ಜೋ ಇಬ್ರು ಜಂಬೋನ ಮರಿಗೆ ತಿನ್ನೋದಕ್ಕೆ ಕಡ್ಲೆಕಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಇದರ ಕಿವಿ ಮುಖದ ಮುಂದೆ ಬರ್ತಿದೆ. ಅದನ್ನ ಹೇಗೆ ಮುಖದಿಂದ ಹಿಂದೆ ಸರಿಸಬೇಕು ಅಂತ ಅವರು ಹೇಳ್ಕೊಡ್ತಿದ್ದಾಗ ಮಿಸ್ ಆಗಿ ಒಂದು ಫೆದರ್ ನ ಮೂಗಿನ ಒಳಗೆ ಎಳ್ಕೊಂಡು ಜೋರಾಗಿ ಸೀನುತ್ತೆ. ಇದರಿಂದ ಗಾಳಿಯಲ್ಲಿ ಕಿವಿಯ ಸಹಾಯದಿಂದ ಹಾರಿ ಕೆಳಗೆ ಬೀಳುತ್ತೆ. ಇದನ್ನ ಕಣ್ಣಾರೆ ನೋಡಿದ ಮಿಲಿ ಮತ್ತೆ ಜೋಗೆ ಆನೆನು ಹಾರುತ್ತಾ ಅಂತ ನಂಬೋಕೆ ಆಗ್ತಿಲ್ಲ. ಈ ವಿಷಯವನ್ನ ಹೋಲ್ಟ್ಗೆ ಬಂದು ಹೇಳಿದಾಗ ಇವನು ಆನೆ ಹಾರೋದಕ್ಕೆ ಹೇಗೆ ಸಾಧ್ಯ ಅಂತ ನಂಬೋದಿಲ್ಲ. ಇವ್ರಿಗೆ ಬೈದು ಕಳಿಸ್ತಾನೆ. ಮುಂದಿನ ದಿನ ಸರ್ಕಸ್ ಅಲ್ಲಿ ಶೋ ಶುರು ಆಗುತ್ತೆ. 100 ಜನ ಆಡಿಯನ್ಸ್ ಕೂಡ ಬಂದಿದ್ದಾರೆ. ಜಂಬೋನ ಮರಿಯನ್ನ ಜನರಿಗೆ ತೋರ್ಸೋಕೋಸ್ಕರ ಅದರ ತಲೆಗೆ ಸ್ಕಾರ್ಫ್ ಕಟ್ಟಿದರೆ ಕಿವಿ ಕಾಣ್ಬಾರ್ದು ಅಂತ. ಆದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಒಬ್ಳು ಮಹಿಳೆ ಹ್ಯಾಟ್ ಅಲ್ಲಿ ಫೆದರ್ ಇರೋದನ್ನ ನೋಡಿ ಅದನ್ನ ತನ್ನ ಸೊಂಡಿಲಿನ ಒಳಗೆ ಎಳ್ಕೊಂಡು ಜೋರಾಗಿ ಸೀನಿದಾಗ ತಲೆಗೆ ಕಟ್ಟಿರೋ ಸ್ಕಾರ್ಫ್ ಬಿಚ್ಕೊಂಡು ಕಿವಿ ಎಲ್ಲರಿಗೂ ಕಾಣಿಸುತ್ತೆ. ಮತ್ತೆ ಬೋರ್ಡ್ ಮೇಲೆ ಬರ್ತಿದ್ದ ಡಿಯರ್ ಬೇಬಿ ಜಂಬೋ ಅಲ್ಲಿದ್ದ ಜೆ ಎಗ್ರೋಗಿ ಡಿಯರ್ ಅಲ್ಲಿ ಇದ್ದ ಡಿ ಕೆಳಗೆ ಬಂದು ಡಂಬೋ ಆಗಿದೆ. ಇದನ್ನ ನೋಡಿದ
ನೋಡಿದ ಜನರು ಡಂಬೋ ಡಂಬೋ ಅಂತ ಕೂಗ್ತಾ ಇದು ನಕಲಿ ಆನೆ, ಅದು ನಕಲಿ ಕಿವಿ ಅಂತ ಹೇಳಿ ಆಡ್ಕೊಂತಾ ಇದ್ದಾರೆ. ಇವರು ಕೈಗೆ ಸಿಕ್ಕಿದ್ದೆಲ್ಲ ಬಿಸಾಕ್ತಾ ಇರೋದ್ರಿಂದ ಕೋಪಗೊಂಡ ಇದರ ಅಮ್ಮ ಜಂಬೋ ಇಲ್ಲಿಗೆ ಬರುತ್ತೆ. ಹೋಲ್ಟ್ ಹೇಗೋ ಅದರ ತಾಯಿಯನ್ನ ಸಮಾಧಾನ ಮಾಡ್ಬೇಕಾದ್ರೆ ರೂಫಸ್ ಬೇಕು ಅಂತಾನೆ ಚಾವಟಿ ತಗೊಂಡ್ ಬಂದು ಅದನ್ನ ಹೆದರಿಸೋದಕ್ಕೆ ಮುಂದಾಗ್ತಾನೆ. ಅದು ಕೋಪಗೊಂಡು ಏನಾದರೂ ಮಾಡ್ಲಿ, ಇದಕ್ಕೆ ಕಾರಣ ಹೋಲ್ಟ್ ಆಗ್ತಾನೆ ಅಂತ. ಹೋಲ್ಟ್ ಇವನಿಗೆ ಹೊಡೆದ ಅಂತ ರೂಫಸ್ ಈ ರೀತಿ ಮಾಡ್ತಾ ಇದ್ದಾನೆ. ಮ್ಯಾಕ್ಸ್ ಮತ್ತೆ ಬೇರೆ ಎಲ್ಲರೂ ಸೇರಿ ಜನರನ್ನ ಟೆಂಟ್ ಇಂದ ಹೊರಗೆ ಕರ್ಕೊಂಡು ಹೋಗ್ತಾರೆ. ಇದೇ ಸಮಯಕ್ಕೆ ಜಂಬೋ ಟೆಂಟ್ ನ ಸೆಂಟರ್ ಪೋಲ್ಗೆ ಗುದ್ದಿ ಮುರಿದಾಕುತ್ತೆ. ಆ ಪೋಲ್ ಕೆಳಗೆ ಇದ್ದ ರೂಫಸ್ ಮೇಲೆ ಬಿದ್ದು ಅವನು ಸಾವನ್ನಪ್ತಾನೆ. ಅದಕ್ಕೆ ಮ್ಯಾಕ್ಸ್ ಏನ್ ಮಾಡ್ತಾನೆ ಅಂದ್ರೆ ಜಂಬೋನ ಯಾರಿಂದ ತಗೊಂಡಿದ್ನೋ ಅವನನ್ನ ಕರೆದು ಅದನ್ನ ವಾಪಸ್ ಕೊಡ್ತಾ ಇದ್ದಾನೆ. ಮಿಲಿ ಮತ್ತೆ ಜೋ ಜಂಬೋನ ಅದರ ಮರಿಯಿಂದ ದೂರ ಮಾಡೋಕೆ ಬಿಡಬೇಡಿ, ಏನಾದ್ರೂ ಮಾಡಿ ಅಂತ ತಮ್ಮ ತಂದೆ ಹೋಲ್ಟ್ಗೆ ಹೇಳ್ತಿದ್ರು. ಇವನು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಮ್ಯಾಕ್ಸ್ ನ ಡಿಸಿಷನ್. ಜಂಬೋನ ಟ್ರಕ್ಕಲ್ಲಿ ಫೋರ್ಸ್ ಮಾಡಿ ಹತ್ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಮರಿ ತುಂಬಾನೇ ಜೋರಾಗಿ ಕಿರ್ಚಾಡ್ಕೊಂಡು ಅಳ್ತಾ ಇದೆ. ಇವತ್ತು ರಾತ್ರಿ ಮಿಲ್ಲಿ ಮತ್ತೆ ಜೋ ನಿದ್ದೆ ಬರ್ತಿಲ್ಲ ಅಂತ ಮರಿ ಆನೆ ಹತ್ರ ಬಂದಾಗ ಇದಕ್ಕೆ ಇವರು ಡಂಬೋ ಅಂತಾನೆ ಹೆಸರಿಡ್ತಾರೆ. ಮತ್ತೆ ಅದು ಬೇಜಾರಾಗಿರೋದನ್ನ ನೋಡಿ ತಿನ್ನೋದಕ್ಕೆ ಏನ್ ಕೊಟ್ರು ತಿಂತಿಲ್ಲ. ಆಗ ಫೆದರ್ ತಗೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದಾರೆ. ಆ ಫೆದರ್ನ ಹಿಡ್ಕೊಳ್ಳೋಕೆ ಡಂಬೋ ಹಾರೋಕೆ ಶುರು ಮಾಡುತ್ತೆ. ಈಗ ಮಿಲ್ಲಿ ಮತ್ತೆ ಜೋಗೆ ಗೊತ್ತಾಯ್ತು ಇದಕ್ಕೆ ಹಾರೋದಕ್ಕೆ ಮೋಟಿವೇಟ್ ಮಾಡ್ತಿರೋದೇ ಆ ಫೆದರ್, ಅದರಿಂದಾನೇ ನಾನು ಹಾರೋಕೆ ಆಗ್ತಿರೋದು ಅಂತ ಡಂಬೋ ಅನ್ಕೊಂತಾ ಇದೆ. ಅದಕ್ಕೆ ಮಿಲಿ ಹೇಳ್ತಾಳೆ ಇದನ್ನ ಟ್ರೈನ್ ಮಾಡಿ ಸರ್ಕಸ್ ಅಲ್ಲಿ ಹಾರೋ ಹಾಗೆ ಮಾಡಿದ್ರೆ ತುಂಬಾನೇ ಜನ ಬರ್ತಾರೆ, ಮ್ಯಾಕ್ಸ್ಗೆ ಜಾಸ್ತಿ ಪ್ರಾಫಿಟ್ ಕೂಡ ಆದಾಗ ಮತ್ತೆ ಡಂಬೋ ಅವರ ಅಮ್ಮ ಜಂಬೋನ ವಾಪಸ್ ದುಡ್ಡು ಕೊಟ್ಟು ಇಲ್ಲಿಗೆ ಕರ್ಕೊಂಡ್ ಬರ್ಬೋದು ಅಂತ. ನೆಕ್ಸ್ಟ್ ಶೋ ಅಲ್ಲಿ ಮ್ಯಾಕ್ಸ್ ಡಂಬೋನ ಜೋಕರ್ ಮಾಡಿ ಕರ್ಕೊಂಡ್ ಬಂದಿದ್ದಾನೆ. ಇದರ ಕೆಲಸ ಏನಂದ್ರೆ ಸೊಂಡಿಲಲ್ಲಿ ನೀರ್ ಎಳ್ಕೊಂಡು ಒಂದು ಪ್ಲಾಟ್ಫಾರ್ಮ್ ಮೇಲೆ ಹತ್ತಿ ಮೇಲೆ ಹತ್ಕೊಂಡಿರೋ ಬೆಂಕಿಯನ್ನ ಹಾರಿಸೋದು. ಸೊ ಡಂಬೋ ಇವರು ಹೇಳ್ಕೊಟ್ಟಿರೋ ರೀತಿನೇ ಮಾಡುತ್ತೆ. ಬೆಂಕಿ ಆರಿಸಿ ಆದ್ಮೇಲೆ ಆ ಫೈರ್ ನ ಕಂಟ್ರೋಲ್ ಮಾಡ್ತಿದ್ದ ವ್ಯಕ್ತಿ ಮಿಸ್ ಆಗಿ ಮತ್ತೆ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡ್ಬಿಡ್ತಾನೆ. ಮೇಲೆ ಜಾಸ್ತಿ ಬೆಂಕಿ ಹತ್ಕೊಂಡು ಡಂಬೋ ಅಲ್ಲೇ ತಗ್ಲಾಕೊಳುತ್ತೆ. ಈಗ ಏನಪ್ಪಾ ಮಾಡೋದು ಅಂತ ಮ್ಯಾಕ್ಸ್ ಮತ್ತೆ ಹೋಲ್ಟ್ ಎಲ್ಲ ತಲೆ ಕೆಡ್ಸ್ಕೊಂಡಿದ್ದಾಗ ಇದೇ ಸರಿಯಾದ ಸಮಯ ಡಂಬೋ ತಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಮಿಲಿ ಒಂದು ಫೆದರ್ನ ತಗೊಂಡು ಏಣಿ ಹತ್ತಿ ಡಂಬೋಗೆ ಕೊಡ್ತಾಳೆ. ಅದನ್ನ ಹಿಡ್ಕೊಂಡು ಆರು ಅಂತ. ಇದೇ ಸಮಯಕ್ಕೆ ಡಂಬೋ ಇದ್ದ ಪ್ಲಾಟ್ಫಾರ್ಮ್ ಮುರಿದು ಬಿದ್ದಾಗ ಆ ಫೆದರ್ನ ತನ್ನ ಸೊಂಡಿಲಿನ ಒಳಗೆ ಎಳ್ಕೊಂಡು ಹಾರೋದಕ್ಕೆ ಶುರು ಮಾಡುತ್ತೆ. ಜನರು ಇದನ್ನ ನೋಡಿ ಫುಲ್ ಶಾಕ್. ಕಳೆದ ಬಾರಿ ಇದು ನಕಲಿ ಅಂದವ್ರಿಗೆ ಮಾತೆ ಬರ್ತಿಲ್ಲ. ಮ್ಯಾಕ್ಸ್ ಮತ್ತೆ ಹೋಲ್ಟ್ ಕೂಡ ಮಕ್ಕಳು ಹೇಳಿದ್ದು ನಿಜ ಅಂತ ಕಣ್ಣು ಬಾಯಿ ಬಿಡ್ಕೊಂಡು ನೋಡ್ತಾ ಇದ್ದಾರೆ. ಈ ಶೋ ಆದ್ಮೇಲೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲಾ ಕಡೆ ಬರೀ ಡಂಬೋದೇ ಸುದ್ದಿ. ಇದನ್ನ ನೋಡಿದ ಡ್ರೀಮ್ ವರ್ಲ್ಡ್ ಅನ್ನೋ ಅಮ್ಯೂಸ್ಮೆಂಟ್ ಪಾರ್ಕ್ ನ ಓನರ್ ವ್ಯಾಂಡಿವರ್ ನ ಕಣ್ಣು ಡಂಬೋ ಮೇಲೆ ಬೀಳುತ್ತೆ. ಅದಕ್ಕೆ ಮ್ಯಾಕ್ಸ್ ನ ಮೀಟ್ ಮಾಡೋಕೆ ಅಂತ ಹೊಡ್ತಾನೆ. ಈ ಕಡೆ ಮ್ಯಾಕ್ಸ್ ಮತ್ತೆ ಬೇರೆ ಎಲ್ಲರೂ ಶೋ ಟಿಕೆಟ್ಸ್ ಪೂರ್ತಿ ಸೇಲ್ ಆಗೋಗಿದೆ ಅಂತ ಪಾರ್ಟಿ ಮಾಡ್ತಾ ಇದ್ದಾರೆ. ಡಂಬೋಗೂ ಕೂಡ ಸ್ನಾನ ಮಾಡಿಸ್ತಿದ್ದಾಗ ಕಾರ್ನ ಹಾರ್ನ್ ಸೌಂಡ್ ಕೇಳಿಸ್ಕೊಂಡು ತನ್ನ ತಾಯಿ ಜಂಬೋ ಸೌಂಡ್ ಮಾಡ್ತಿದೆ ಅಂತ ಓಡಿ ಬಂದು ನೋಡುತ್ತೆ. ಆದರೆ ಅದು ತನ್ನ ಅಮ್ಮ ಅಲ್ಲ ಅಂತ ಗೊತ್ತಾಗಿ ಮತ್ತೆ ಬೇಜಾರು ಮಾಡ್ಕೊಂಡು ವಾಪಸ್ ಹೋಯ್ತು. ಇಲ್ಲಿಗೆ ಬಂದಿರೋ ಕಾರ್ ಯಾರ್ದು ಅಂದ್ರೆ ವ್ಯಾಂಡೆವರ್ದು. ವ್ಯಾಂಡೆವರ್ ಮತ್ತೆ ಅವನ ಗರ್ಲ್ ಫ್ರೆಂಡ್ ಕಾಲೆಟ್ ಬಂದು ಮ್ಯಾಕ್ಸ್ಗೆ ಡಂಬೋ ಬಗ್ಗೆ ವಿಚಾರಿಸ್ತಾ ಡಂಬೋ ರಿಯಲ್ಲ ಅಂತ ಕಾಲೆಟ್ ಕೇಳ್ತಾಳೆ. ಅದಕ್ಕೆ ಮ್ಯಾಕ್ಸ್ ಇವರನ್ನ ಡಂಬೋ ಹತ್ರನೇ ಕರ್ಕೊಂಡ್ ಬಂದು ಲೈವ್ ಆಗಿ ತೋರಿಸ್ತಾನೆ ರಿಯಲ್ಲ ಇಲ್ವಾ ಅಂತ. ಆದರೆ ಇದನ್ನ ಹಾರಿಸಿ ತೋರ್ಸಲ್ಲ, ಅದು ಸೀಕ್ರೆಟ್ ಅಂತ. ವ್ಯಾಂಡೆವರ್ ಮ್ಯಾಕ್ಸ್ ನ ಸೈಡ್ಗೆ ಕರ್ಕೊಂಡ್ ಬಂದು ಹೇಳ್ತಾನೆ ನಿನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಎಷ್ಟು ಬೆಲೆ ಬಾಳೋ ಆಸ್ತಿ ಇದೆ ಅಂತ. ಇದು ಸಾಧಾರಣವಾದ ಆನೆ ಅಲ್ಲ, ನೀನಿರೋ ಜಾಗ ಒಂದ್ಸಲ ನೋಡು, ಇದಕ್ಕಿಂತ ಒಳ್ಳೆ ಜಾಗ ನಿನಗೋಸ್ಕರ ಕಾಯ್ತಾ ಇದೆ. ನಮ್ ಕಂಪನಿ ಓನರ್ಶಿಪ್ ಶೇರ್ಸ್ ನ ನಿನಗೆ ಕೊಡ್ತಾ ಇದ್ದೀನಿ, ಇದರಿಂದ ನೀನು ನನ್ನ ಪಾರ್ಟ್ನರ್ ಆಗ್ತೀಯಾ. ನಿನ್ ಜೊತೆ ಇರೋರ್ನ ಕೂಡ ನನ್ನ ಡ್ರೀಮ್ ಲ್ಯಾಂಡ್ ಗೆ ಕರ್ಕೊಂಡ್ ಬಾ, ಅವ್ರಿಗೆಲ್ಲ ನಾನು ಮನೆಯನ್ನ ಮತ್ತೆ ಕೆಲಸವನ್ನ ಕೊಡ್ತೀನಿ ಎಂದಾಗ ಇದು ಒಳ್ಳೆ ಆಫರ್ ಅಂತ ಮ್ಯಾಕ್ಸ್ ಒಪ್ಕೊಂತಾನೆ. ನೆಕ್ಸ್ಟ್ ಇವರೆಲ್ಲ ನ್ಯೂಯಾರ್ಕ್ ಅಲ್ಲಿ ಡ್ರೀಮ್ ಲ್ಯಾಂಡ್ ಗೆ ಬರ್ತಾರೆ. ಇದು ನೋಡೋದಕ್ಕೆ ಹೆಸರಿಗೆ ತಕ್ಕನಾಗಿ ಇದೆ. ಸರ್ಕಸ್ ಜೊತೆ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಆಗಿದೆ. ಸಾವಿರಾರು ಜನ ಇಲ್ಲಿಗೆ ಡೈಲಿ ಬರ್ತಾರೆ. ಇಲ್ಲಿರೋ ಒಂದು ದುಬಾರಿ ಬಂಗಲೆಯಲ್ಲಿ ಮ್ಯಾಕ್ಸ್ ನ ಕಡೆ ಅವರಿಗೆ ಜಾಗ ಕೊಟ್ಟು ಹೋಲ್ಟ್ಗೆ ವ್ಯಾಂಡೆವರ್ ಹೇಳ್ತಾನೆ ಈ ಶುಕ್ರವಾರನೇ ಡಂಬೋನ ಮೊದಲ ಶೋ ಮಾಡೋಣ, ಅದರ ಜೊತೆ ಕಾಲೆಟ್ ಕೂಡ ಫ್ಲೈ ಮಾಡ್ತಾಳೆ ಅಂತ ಹೇಳಿ ಹೊಡ್ತಾನೆ. ಕಾಲೆಟ್ ಕಾರ್ಡ್ಲೀಸ್ ಅನ್ನೋ ಏರಿಯಲ್ ಆಕ್ಟ್ ಪರ್ಫಾರ್ಮ್ ಮಾಡ್ತಾಳೆ. ಅದರಲ್ಲಿ ಡಂಬೋ ಅನ್ನ ಕೂಡ ಬಳಸ್ಕೊಳ್ಳೋದಕ್ಕೆ ಟ್ರೈನಿಂಗ್ ಶುರು ಮಾಡ್ತಾರೆ. ಕಾಲೆಟ್ ಸ್ಟಂಟ್ ಮಾಡ್ತಿರ್ಬೇಕಾದ್ರೆ ಡಂಬೋ ಕೂಡ ಹಾರಾಡುತ್ತೆ, ಆದ್ರೆ ಇಬ್ಬರ ಕೋಆರ್ಡಿನೇಷನ್ ಸರಿ ಇಲ್ಲ. ಹಾಗಾಗಿ ಈ ಸ್ಟಂಟ್ ಮಾಡಬೇಕಾದ್ರೆ ಕೆಳಗೆ ಬೀಳ್ತಾರೆ. ಇದೇ ತರ ಮತ್ತೆ ವ್ಯಾಂಡೆವರ್ ನ ಮುಂದೆ ಮಾಡಿದಾಗ ಈ ಬಾರಿ ಸಕ್ಸಸ್ಫುಲ್ ಆಗಿ ಕಾಲೆಟ್ ಡಂಬೋನ ಬೆನ್ ಮೇಲೆ ಕುತ್ಕೊಂಡು ಫ್ಲೈ ಮಾಡ್ತಾಳೆ. ವ್ಯಾಂಡೆವರ್ಗೆ ಇದನ್ನ ನೋಡಿ ಇವನ ಕಣ್ಣು ಮುಂದೆ ಬರೀ ದುಡ್ಡೇ ಕಾಣ್ತಾ ಇದೆ.
ಕೊನೆಗೂ ಶೋ ದಿನ ಬರುತ್ತೆ. ತುಂಬಾನೇ ಜನ ಡಂಬೋನ ನೋಡೋಕೆ ಅಂತಾನೆ ಬಂದಿದ್ದಾರೆ. ಬೇರೆಯವರ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಡಂಬೋ ಮತ್ತೆ ಕಾಲೆಟ್ ಪರ್ಫಾರ್ಮ್ ಮಾಡೋಕೆ ಶುರು ಮಾಡ್ತಾರೆ. ಕಾಲೆಟ್ ಡಂಬೋನ ಬೆನ್ಮೇಲೆ ಕುತ್ಕೊಂಡು ಫೆದರ್ನ ಕೊಡ್ತಾಳೆ. ಅದು ಫೆದರ್ನ ಮಿಸ್ ಆಗಿ ಕೆಳಗೆ ಬಿಟ್ಟು ಮತ್ತೆ ಅದನ್ನ ಎತ್ಕೊಳ್ಳೋಕೆ ಕೆಳಗೆ ಬಗ್ದಾಗ ಕಾಲೆಟ್ ಮುಂದೆ ಬೀಳ್ತಾಳೆ. ಆದ್ರೆ ಡಂಬೋನ ಬಟ್ಟೆ ನೆಡ್ಕೊಂಡು ನೇತಾಡ್ತಾ ಇದ್ದಾಳೆ. ಈ ಪ್ಲಾಟ್ಫಾರ್ಮ್ ತುಂಬಾನೇ ಎತ್ತರದಲ್ಲಿದ್ರು ಕೂಡ ಕೆಳಗೆ ಸೇಫ್ಟಿ ನೆಟ್ ಕೂಡ ಹಾಕೋಕೆ ವ್ಯಾಂಡೆವರ್ ಬಿಟ್ಟಿರಲ್ಲ. ಇನ್ನೇನು ಕಾಲೆಟ್ ಕೆಳಗೆ ಬೀಳ್ಬೇಕು ಅನ್ನೋಷ್ಟೊತ್ತಿಗೆ ಹೋಲ್ಟ್ ಒಂದು ಹಗ್ಗವನ್ನ ಅವಳ ಹತ್ರ ತಳ್ಳಿ ಅವಳನ್ನ ಕಾಪಾಡ್ತಾನೆ. ಆದ್ರೆ ಡಂಬೋ ಕೆಳಗೆ ಬೀಳ್ಬೇಕಾದ್ರೆ ಆ ಫೆದರ್ನ ಇಟ್ಕೊಂಡು ಹಾರೋಕೆ ಶುರು ಮಾಡುತ್ತೆ. ಇದರಿಂದ ಜನರಿಗೆ ತುಂಬಾನೇ ಖುಷಿಯನ್ನು ಆಗುತ್ತೆ. ಆದ್ರೆ ಡಂಬೋಗೆ ಇದೇ ಸಮಯಕ್ಕೆ ಯಾವುದೋ ಬೇರೆ ಆನೆ ಶಬ್ದ ಮಾಡ್ತಿರೋದು ಕೇಳಿಸಿ ಈ ಜಾಗದಿಂದ ಹೊರಗೆ ಹೋಗಿ ನೈಟ್ ಮೇರ್ ಐಲ್ಯಾಂಡ್ ಅನ್ನೋ ಜಾಗಕ್ಕೆ ಬರುತ್ತೆ. ಇಲ್ಲಿ ಒಂದು ಆನೆ ಇದೆ. ಇದು ಬೇರೆ ಯಾವುದು ಅಲ್ಲ, ಡಂಬೋ ಅವರ ಅಮ್ಮ ಜಂಬೋ. ಡಂಬೋನ ತನ್ನ ತಾಯಿ ಹತ್ರನೂ ಹೋಗೋಕೆ ಬಿಡದಲೆ ವ್ಯಾಂಡೆವರ್ ಮತ್ತೆ ಅವನ ಕಡೆಯವರು ಬಂದು ಅದನ್ನ ಹೇಗ್ ಬೇಕೋ ಹಾಗೆ ಎಳ್ಕೊಂಡು ಹೋಗ್ತಾರೆ. ಮಿಲಿ ಮತ್ತೆ ಜೋಗೂ ಕೂಡ ಗೊತ್ತಾಯ್ತು ಅದು ಡಂಬೋನ ಅಮ್ಮ ಅಂತ. ಡಂಬೋನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಶೋ ಎಲ್ಲ ಹಾಳಾಯಿತು ಅಂತ ವ್ಯಾಂಡವರ್ನ ಫೈನಾನ್ಷಿಯರ್ ನಾನು ಇದಕ್ಕೆ ಇನ್ವೆಸ್ಟ್ ಮಾಡೋಕೆ ಆಗಲ್ಲ, ಫಸ್ಟ್ ನಿನ್ನ ಈ ಶೋ ಕರೆಕ್ಟ್ ಆಗಿ ಆಗಲಿ ಅಂತ ಹೇಳಿ ಹೊಡ್ತಾರೆ. ಆ ಜಂಬೋಯಿಂದಾನೆ ಡಂಬೋ ಡಿಸ್ಟ್ರಾಕ್ಟ್ ಆಗ್ತಿದೆ ಅಂತ, ನಮಗೆ ಎಲ್ಲದಕ್ಕಿಂತ ಡಂಬೋ ಇಂಪಾರ್ಟೆಂಟ್ ಅಂತ ಹೇಳಿ ಜಂಬೋನ ಕೊಲ್ಲೋದಕ್ಕೆ ಆರ್ಡರ್ ಮಾಡ್ತಾನೆ ವ್ಯಾಂಡವರ್. ಇವನು ಈ ರೀತಿ ಮಾಡ್ತಿರೋದು ಇವನ ಜೊತೆ ಇರೋರ್ಗೇನೆ ಇಷ್ಟ ಆಗ್ತಿಲ್ಲ. ಮುಂದಿನ ದಿನ ವ್ಯಾಂಡವರ್ ಮ್ಯಾಕ್ಸ್ನ ಕರೆಸಿ ಒಂದು ಶಾಕಿಂಗ್ ವಿಷಯವನ್ನ ಹೇಳ್ತಾನೆ. ಏನಂದ್ರೆ ಮ್ಯಾಕ್ಸ್ನ ಜೊತೆ ಇಲ್ಲಿಗೆ ಬಂದಿರೋರ್ನೆಲ್ಲ ಇವನು ಕೆಲಸದಿಂದ ತೆಗ್ದಾಕಿದ್ದಾನೆ. ಕಾಂಟ್ರಾಕ್ಟ್ ಅಲ್ಲಿ ನಾನು ಬರೀ ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಮಾತ್ರ ಇದೆ, ಎಷ್ಟು ದಿನ ಅವರು ಕೆಲಸ ಮಾಡಬೇಕು ಅಂತ ಇಲ್ಲ, ಅವ್ರನ್ನ ಇಲ್ಲಿಂದ ನೀನೇ ಕಳ್ಸು ಅಂತ ಹೇಳ್ತಾನೆ. ಮ್ಯಾಕ್ಸ್ನ ಆಫೀಸಲ್ಲಿ ಆಲ್ರೆಡಿ ಎಲ್ಲರೂ ಪಾಪ ನಾವು ಯಾವಾಗ್ಲಿಂದ ಕೆಲಸ ಶುರು ಮಾಡಬೇಕು ಅಂತ ಕೇಳೋದಕ್ಕೆ ಬಂದಿದ್ದಾರೆ, ಆದ್ರೆ ನಿಮ್ಮನ್ನ ಕೆಲಸದಿಂದಾನೇ ತೆಗ್ದಾಕಿದ್ದಾರೆ ಅಂತ ಮ್ಯಾಕ್ಸ್ ಹೇಳ್ತಾನೆ. ಇವರೆಲ್ಲ ಕೊನೆ ಬಾರಿ ಡಂಬೋನ ಮಾತಾಡಿಸ್ಕೊಂಡು ಹೋಗೋಕೆ ಅಂತ ಬಂದಾಗ ವ್ಯಾಂಡವರ್ನ ಕಡೆಯವನೊಬ್ಬ ಬಂದು ನಾನು ನನ್ನ ಪೋಸ್ಟ್ಗೆ ರಿಸೈನ್ ಮಾಡಿದ್ದೀನಿ, ನಾಳೆ ರಾತ್ರಿ ಅಷ್ಟೊತ್ತಿಗೆ ಜಂಬೋನ ಇಲ್ಲಿಂದ ಕೊಲ್ಲೋದಕ್ಕೆ ತಗೊಂಡು ಹೋಗ್ತಾರೆ, ಅಷ್ಟೊತ್ತಿಗೆ ನಾವೇನಾದ್ರೂ ಮಾಡಬೇಕು ಅಂತ ಹೇಳ್ತಾನೆ. ಕಾಲೆಟ್ ಕೂಡ ಹೇಳ್ತಾಳೆ, ನನಗೆ ಅನ್ಸುತ್ತೆ ಡಂಬೋ ಮತ್ತೆ ಅವರ ಅಮ್ಮ ಯಾವುದೇ ಸರ್ಕಸ್ ಅಲ್ಲಿ ಇರೋದಕ್ಕಿಂತ ಕಾಡಿನಲ್ಲಿ ಆರಾಮಾಗಿ ಇರೋದು ಸರಿ ಅಂತ. ಹೋಲ್ಟ್ ಮತ್ತೆ ಬೇರೆ ಎಲ್ಲರೂ ಡಿಸೈಡ್ ಮಾಡ್ತಾರೆ ಏನಾದರೂ ಮಾಡಿ ಅಮ್ಮ ಮಗುನ ಕಾಡಿಗೆ ಕಳಿಸ್ಬೇಕು ಅಂತ. ಮುಂದಿನ ದಿನ ಶೋ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ಪ್ಲಾನ್ ಆಗಿದೆ. ನಾರ್ಮಲ್ ಆಗಿ ಶೋ ಸ್ಟಾರ್ಟ್ ಆಗುತ್ತೆ. ಡಂಬೋ ಮತ್ತೆ ಕಾಲೆಟ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ನೈಟ್ ಮೇರ್ ಐಲ್ಯಾಂಡ್ ಹತ್ರ ಮ್ಯಾಕ್ಸ್ ಕಡೆ ಅವಳೊಬ್ಳು ಮರ್ಮೇಡ್ ನ ಡ್ರೆಸ್ ಹಾಕೊಂಡು ನೀರ್ ಹತ್ರ ನಿಂತಿದ್ದಾಳೆ. ಇದ್ಯಾಕೆ ಇವಮ್ಮ ಇಲ್ಲಿ ನಿಂತಿದ್ಯಲ್ಲ ಅಂತ ಇಬ್ರು ಸೆಕ್ಯೂರಿಟಿ ಗಾರ್ಡ್ ವಿಚಾರಿಸೋಕೆ ಬಂದಾಗ ಇವಳು ಅವರಿಬ್ಬರನ್ನ ಎಳ್ಕೊಂಡು ನೀರಿಗೆ ಹಾರ್ತಾಳೆ. ಈಗ ರಾಂಗೋ, ಪರಮೇಶ್ ಮತ್ತೆ ಇನ್ನ ಉಳ್ದವರೆಲ್ಲ ನೈಟ್ ಮೇರ್ ಐಲ್ಯಾಂಡ್ ಒಳಗೆ ನುಗ್ಗಿ ಲೈಟ್ಸ್ ಆಫ್ ಮಾಡ್ತಾರೆ. ಹಿಂದೆ ಗೇಟ್ ಇಂದ ಆಗ್ಲೇ ಟ್ರಕ್ ಬಂದಿದೆ. ಜಂಬೋನ ಟ್ರಕ್ ನ ಒಳಗೆ ಲೋಡ್ ಕೂಡ ಮಾಡಿದ್ದಾರೆ. ಲೈಟ್ಸ್ ಆಫ್ ಆಯ್ತಲ್ಲ ಅಂತ ಹೆದರ್ಕೊಂಡು ಇವರು ಒಳಗೆ ಬರ್ತಾರೆ. ಪವರ್ ಕಟ್ ಆಗಿರೋದ್ರಿಂದ ಎಲ್ಲಾ ಬೇರೆ ಪ್ರಾಣಿಗಳ ಡೋರ್ ಕೂಡ ಓಪನ್ ಆಗಿದ್ಯೋ ಏನೋ ಅಂತ. ಇಲ್ಲಿ ರಾಂಗೋ ಕಡೆಯವರು ಪ್ರಾಣಿಗಳ ಕಾಸ್ಟ್ಯೂಮ್ ಹಾಕೊಂಡು ಇವರಿಗೆ ಡಿಸ್ಟ್ರಾಕ್ಟ್ ಮಾಡಿ ಜಂಬೋ ಇರೋ ಟ್ರಕ್ ಅನ್ನ ತಗೊಂಡು ಎಸ್ಕೇಪ್ ಆಗ್ತಾರೆ. ಮ್ಯಾಕ್ಸ್ ಕಡೆಯವರೇ ಈ ಕೆಲಸ ಮಾಡಿರೋದು ಅಂತ ಗೊತ್ತಾಗಿ ವ್ಯಾಂಡೆವರ್ ಕಡೆಯವರು ಮ್ಯಾಕ್ಸ್ ಹತ್ರ ಬಂದು ಜಂಬೋನ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಆದ್ರೆ ಅವನ್ಗೆ ಇಲ್ಲಿವರೆಗೂ ಯಾವುದೇ ವಿಷಯ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗ್ತಿದೆ ಅವರು ಡಂಬೋ ಮತ್ತೆ ಜಂಬೋ ಇಬ್ರನ್ನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ದಾರೆ ಅಂತ. ವ್ಯಾಂಡೆವರ್ ಹೋಲ್ಟ್ ಮತ್ತೆ ಅವನ ಮಕ್ಕಳನ್ನ ಹುಡ್ಕೋಕೆ ಶುರು ಮಾಡ್ತಾನೆ. ಕಾಲೆಟ್ ಡಂಬೋ ಮೇಲೆ ಕುತ್ಕೊಂಡು ಫ್ಲೈ ಮಾಡ್ತಾ ಇದ್ದಾಳೆ. ಹೋಲ್ಟ್ ಹೊರಗೆ ಟೆಂಟ್ ಮೇಲೆ ಹತ್ತುತ್ತಾ ಇದ್ದಾನೆ. ಮೇಲೆ ಹತ್ತಿ ಚಾಕುವಿಂದ ಟೆಂಟ್ ನ ಸ್ವಲ್ಪ ಕಟ್ ಮಾಡಿ ಓಪನ್ ಮಾಡ್ತಾನೆ. ಅದೇ ಗ್ಯಾಪ್ ಇಂದ ಡಂಬೋ ಮತ್ತೆ ಕಾರ್ಲೆಟ್ ಹೊರಗೆ ಬಂದು ತಪ್ಪಿಸ್ಕೊಂತಾರೆ. ಇವರು ಸೀದಾ ಕಂಟ್ರೋಲ್ ರೂಮ್ಗೆ ಬಂದು ಇಲ್ಲಿರೋ ಬರೋ ಕಂಟ್ರೋಲ್ ಲೆವರ್ ಮತ್ತೆ ಸ್ವಿಚ್ ಗಳನ್ನೆಲ್ಲ ಆಫ್ ಮಾಡ್ತಿದ್ದಾರೆ. ಇದನ್ನ ಆಫ್ ಮಾಡಿದ್ರೆ ಏನಾಗುತ್ತೆ ಅಂತಾನು ಡಂಬೋಗೆ ಗೊತ್ತಿಲ್ಲ. ಆದ್ರೆ ಕಾಲೆಟ್ ಆಫ್ ಮಾಡ್ತಿರೋದನ್ನ ನೋಡ್ಕೊಂಡು ಇದು ಆಫ್ ಮಾಡ್ತಾ ಇದೆ. ಈ ಕಾರಣಕ್ಕೆ ಇಡೀ ಡ್ರೀಮ್ ಲ್ಯಾಂಡ್ ನ ಪವರ್ ಕಟ್ ಆಗಿದ್ರಿಂದ ಈಗ ವ್ಯಾಂಡೆವರ್ ಈ ಕಂಟ್ರೋಲ್ ರೂಮ್ ಗೆ ಬಂದಾಗ ಡಂಬೋ ಮತ್ತೆ ಕಾಲೆಟ್ ಇಲ್ಲಿಂದ ಹೊಡ್ತಾರೆ. ಇವನು ಗಾಬರಿಯಲ್ಲಿ ಡಂಬೋ ಆಫ್ ಮಾಡಿರೋ ಸ್ವಿಚ್ ಮತ್ತೆ ಲೆವರ್ ಎಲ್ಲ ಆನ್ ಮಾಡ್ತಾ ಇದ್ದಾನೆ. ಕಂಟ್ರೋಲ್ ರೂಮ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾವು ಮೈನ್ಸ್ ನ ರೀಸೆಟ್ ಮಾಡಬೇಕು, ಇಲ್ಲ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಕರೆಂಟ್ ಸಡನ್ ಆಗಿ ನುಗ್ಗಿ ಎಲ್ಲಾ ಡಿವೈಸಸ್ ಡ್ಯಾಮೇಜ್ ಆಗುತ್ತೆ ಅಂತ. ಆದ್ರೆ ಇವನೇನೇ ಹೇಳಿದ್ರು ಕೇಳಲ್ಲ. ಇದರಿಂದ ಎಲ್ಲಾ ಲೈಟ್ಸ್ ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಬ್ಲಾಸ್ಟ್ ಆಗಿ ಟೆಂಟ್ಗೆಲ್ಲ ಬೆಂಕಿ ಹತ್ಕೊಂಡು ತುಂಬಾನೇ ವೇಗವಾಗಿ ಅದು ಹರಡ್ತಾ ಇದೆ. ಹೋಲ್ಟ್ ಇಲ್ಲಿ ಕಟ್ಟಾಕಿರೋ ಕುದುರೆಗಳನ್ನ ಬಿಟ್ ಕಳಿಸಿ ಒಂದು ಕುದುರೆ ಮೇಲೆ ಹತ್ಕೊಂಡು ಮಿಲಿ ಮತ್ತೆ ಜೋ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ಅವರಿಬ್ರು ಸರ್ಕಸ್ ನಡೆಯೋ ಟೆಂಟ್ ನ ಒಳಗೆ ಹೋಗ್ತಾ ಇದ್ದಾರೆ. ಅವರನ್ನ ವ್ಯಾಂಡೆವರ್ ಕಡೆ ಅವನು ಒಬ್ಬ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಹಿಂದೆನೆ ಅವನು ಹೋಗಿ ಹಗ್ಗವನ್ನ ಅವನ ಕಾಲಿಗೆ ಸುತ್ತಿ ಇನ್ನೊಂದು ಸೈಡ್ ಹಗ್ಗವನ್ನ ಕುದುರೆಗೆ ಕಟ್ತಾನೆ. ಅದು ಇವನನ್ನ ಎಳ್ಕೊಂಡು ಹೋಗುತ್ತೆ.
ಟೆಂಟ್ ಇಂದ ಹೊರಗೆ ಬರೋಕೆ ಅವ್ರಿಗೆ ಆಗ್ತಿಲ್ಲ, ಎಲ್ಲಾ ಕಡೆ ಬೆಂಕಿ ಹತ್ಕೊಂಡಿದೆ. ಅದೇ ಇನ್ನೊಂದ್ ಕಡೆ ಡಂಬೋ ಮತ್ತೆ ಕಾಲೆಟ್ ಟ್ರಕ್ ಹತ್ರ ಬರ್ತಾರೆ. ಮತ್ತೆ ಅವರು ಹೋಲ್ಟ್ ಮತ್ತೆ ಅವನ ಮಕ್ಕಳು ಇಲ್ಲಿಗೆ ಇನ್ನೂ ಬಂದಿಲ್ಲ ಅಂತ ಮಾತಾಡ್ಕೊಂತಿರೋದನ್ನ ಕೇಳಿಸ್ಕೊಂಡು ಅವರನ್ನ ಕಾಪಾಡೋಕೆ ಡಂಬೋ ಒಂದೇ ವಾಪಸ್ ಬರುತ್ತೆ. ನೈಟ್ ಮೇರ್ ಐಲ್ಯಾಂಡ್ಗೆ ಹೋಗಿ ನೀರ್ ಎಳ್ಕೊಂಡ್ ಬಂದು ಟೆಂಟ್ ನ ಮುಂದೆ ಹತ್ಕೊಂಡಿರೋ ಬೆಂಕಿಯನ್ನ ಹಾರಿಸಿ ಇವರನ್ನ ಕಾಪಾಡುತ್ತೆ. ಆದ್ರೆ ಬೆಂಕಿಯಲ್ಲಿ ಇದರ ಫೆದರ್ ಸುಟ್ಟೋಗಿದ್ರಿಂದ ಇದು ಹಾರ್ತಿಲ್ಲ. ಮಿಲಿ ಡಂಬೋಗೆ ಅರ್ಥ ಮಾಡಿಸ್ತಾಳೆ, ನೀನು ಹಾರೋಕೆ ಯಾವುದೇ ರೆಕ್ಕೆ ಪುಕ್ಕ ಏನು ಬೇಕಾಗಿಲ್ಲ ಅಂತ. ಆಗ ಇದು ಮಿಲಿ ಮತ್ತೆ ಜೋ ಅನ್ನ ಕರ್ಕೊಂಡು ಹೋಗುತ್ತೆ. ಹೋಲ್ಟ್ ಕೂಡ ಒಂದು ಕುದುರೆಯನ್ನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗ್ತಾನೆ. ವ್ಯಾಂಡವರ್ ನನ್ನ ಆನೆ ಅದು ಹಾರೋಗ್ತಿದೆ ಅಂತ ಕಿರ್ಚಾಡ್ತಾ ಇದ್ದಾನೆ. ಇವನ ಆನೆ ಇರ್ಲಿ, ಹಿಂದೆ ಇಡೀ ಡ್ರೀಮ್ ಲ್ಯಾಂಡೇ ಹತ್ಕೊಂಡು ಉರಿತಾ ಇದೆ. ಮ್ಯಾಕ್ಸ್ ಕೂಡ ಹೇಳ್ತಾನೆ, ನೀನು ನಮ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕಿಂತ ನೀನ್ ಡ್ರೀಮ್ ಲ್ಯಾಂಡ್ ಕಡೆ ಸ್ವಲ್ಪ ನೋಡು ಅಂತ. ಎಲ್ಲಾ ಪೂರ್ತಿ ಸುಟ್ಟೋಗಿ ನೆಲಸಮ ಆಗಿದೆ. ಇನ್ನೊಂದ್ ಕಡೆ ಜಂಬೋ ಮತ್ತೆ ಡಂಬೋನ ಹಾರ್ಬರ್ಗೆ ಕರ್ಕೊಂಡ್ ಬಂದಿದ್ದಾರೆ. ಈಗ ನಮ್ಗೆ ಗೊತ್ತಾಗುತ್ತೆ ಜಂಬೋ ಇಂಡಿಯಾ ಇಂದ ಬಂದಿದ್ದ ಆನೆ ಅಂತ. ಅದಕ್ಕೆ ಈಗ ವಾಪಸ್ ನಮ್ಮ ಭಾರತಕ್ಕೆ ಕರ್ಕೊಂಡ್ ಬರೋದಕ್ಕೆ ಶಿಪ್ಗೆ ಹತ್ತಿಸ್ತಾ ಇದ್ದಾರೆ. ಕೊನೆ ಬಾರಿ ಡಂಬೋ ಎಲ್ಲರನ್ನ ಮಾತಾಡ್ಸಿ ಇವರು ಅದಕ್ಕೆ ಎಮೋಷನಲ್ ಗುಡ್ ಬೈ ಹೇಳಿ ಕಳಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮೆಡಿಚಿ ಬ್ರದರ್ಸ್ ಸರ್ಕಸ್ ನ ಹೆಸರು ಚೇಂಜ್ ಆಗಿ ಮೆಡಿಚಿ ಫ್ಯಾಮಿಲಿ ಸರ್ಕಸ್ ಆಗಿದೆ. ಇಲ್ಲಿ ಮನುಷ್ಯರೇ ಪ್ರಾಣಿಗಳ ವೇಷ ಹಾಕೊಂಡು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಾಣಿಗಳನ್ನ ಬಂಧಿಸಿ ಇಡ್ಕೊಂಡಿಲ್ಲ. ಮಿಲಿ ಸೈನ್ಸ್ಗೆ ಸಂಬಂಧಪಟ್ಟ ವಿಡಿಯೋಸ್ ನ ಪ್ರೊಜೆಕ್ಟರ್ ಅಲ್ಲಿ ತೋರಿಸ್ತಾ ಇದ್ದಾಳೆ. ಹೋಲ್ಟ್ ಮತ್ತೆ ಕಾಲೆಟ್ ಇಬ್ರು ಸೇರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇರೋದಕ್ಕೆ ಮ್ಯಾಕ್ಸ್ ಕೂಡ ತುಂಬಾನೇ ಖುಷಿಯಾಗಿದ್ದಾನೆ. ಇನ್ನೊಂದ್ ಕಡೆ ಭಾರತದ ಒಂದು ಕಾಡಿನಲ್ಲಿ ಜಂಬೋ ಮತ್ತೆ ಡಂಬೋ ಇಬ್ರು ಬೇರೆ ಕಾಡಾನೆಗಳ ಹತ್ರ ಬರ್ತವೆ. ಮೊದಲನೇ ಬಾರಿ ಕಾಡನ್ನ ಮತ್ತೆ ಬೇರೆ ಆನೆಗಳನ್ನ ನೋಡಿ ಖುಷಿಯಲ್ಲಿ ಡಂಬೋ ಹಾರಾಡೋದಕ್ಕೆ ಶುರು ಮಾಡುತ್ತೆ. ಬೇರೆ ಆನೆಗಳು ಕೂಡ ಆಶ್ಚರ್ಯವಾಗಿ ಇದನ್ನ ನೋಡ್ತಾ ಇದ್ದಾವೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ಸ್ನೇಹಿತರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇದೇ ರೀತಿಯ ಫ್ಯಾಮಿಲಿ ಅಡ್ವೆಂಚರ್ ಮೂವೀಸ್ ನಿಮ್ಗೆ ನೋಡೋದಕ್ಕೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಮೂವೀಸ್ ನ ಕೂಡ ಮುಂದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸ್ನೇಹಿತರೆ, ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.